ದೇವರ ಶಬ್ದ ಕೇಳಿ ಸುವಾರ್ತೆಗಾಗಿ ಯಾರು ನಿಲ್ತಾರೋ ಅವ್ರು ಯಾರು ತಲೆ ತಗ್ಗಿ ಹೋಗೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಕೆಲವರು ಸ್ಥಾನ ಸಿಕ್ಕಾದ್ಮೇಲೆ ಸುವಾರ್ತೆ ಹೇಳಲ್ಲ. ನಾನು ಹೇಳ್ತೇನೆ, ಸ್ಥಾನಕ್ಕಾಗಿ ಯಾವತ್ತೂ ಸೇವೆ ಮಾಡಬೇಡ್ರಿ. ನಾಶವಾಗುವ ಆತ್ಮಗಳಿಗೋಸ್ಕರ ಮಾತ್ರ ಸೇವೆ ಮಾಡ್ರಿ. ದೇವರೇ, ನಮ್ಮ ಉದ್ದೇಶ ನಾಶವಾದ ಆತ್ಮಗಳನ್ನು ದೇವರ ಕಡೆ ಕರ ತರಬೇಕು. ನಮ್ಮ ಜೀವಿತದ ಉದ್ದೇಶ ಅನೇಕ ಆತ್ಮಗಳ ನಾಶವಾಗ್ತಾ ಇದೆ, ಆ ಆತ್ಮಗಳನ್ನು ದೇವರ ಕಡೆ ಕರ ತರಬೇಕು. ದೇವರೇ, ಇಂಥ ಆತ್ಮಗಳು ನಾಶವಾಗ್ತಾ ಇದೆ, ಅವರಿಗೆ ಸುವಾರ್ತೆ ಹೇಳಿ ದೇವರ ಕಡೆ ಕರ ತರಬೇಕು. ದೇವ್ರ ಮಕ್ಕಳು ಗಮನಿಸಿ, ಸುವಾರ್ತೆಗಾಗಿ ಯಾರು ನಿಲ್ತಾರೋ ಅವರು ಎಂದಿಗೂ ನಷ್ಟವಾಗಿ ಹೋಗೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಒಬ್ಬನ ಒಳಗಡೆ ಕ್ರಿಸ್ತನ ಸುವಾರ್ತೆಯ ಕುರಿತಾಗಿ ಒಂದು ಆತ್ಮ ಭಾರ ಬಂದ್ರೆ ಅವನಿಗೆ ಯಾವ ಬೌಂಡ್ರಿನೂ ಇರೋದಿಲ್ಲ. ಎಲ್ಲ ಬೌಂಡ್ರಿಯನ್ನು ಮೀರಿ ದೇವರ ಸೇವೆ ಮಾಡ್ತಾನೆ. ಏನಕ್ಕೆ ನಾನು ಈ ರೀತಿ ಹೇಳ್ತೇನೆ ಅಂದರೆ, ಒಬ್ಬನ ಒಳಗಡೆ ಸುವಾರ್ತೆ ಬಂದರೆ ತನಗಾಗಿ ಜೀವಿಸಲ್ಲ, ಅವನ ದೇವರ ರಾಜ್ಯಕ್ಕಾಗಿ ಜೀವಿಸ್ತಾನೆ. ಒಬ್ಬನ ಒಳಗಡೆ ಸುವಾರ್ತೆ ಎನ್ನೋದು ಬಂದರೆ ಅವನ ಸುವಾರ್ತೆಯಿಂದ ನನಗೇನು ಲಾಭ ಬರುತ್ತೆ ಅಂತ ಅವನು ಎದುರು ನೋಡೋದಿಲ್ಲ. ಅವನ ಸುವಾರ್ತೆಗಾಗಿ ತನ್ನ ಲಾಭವನ್ನೇ ಸುವಾರ್ತೆಗಾಗಿ ಅವನ ಮುಡುಪಾಗಿಡ್ತಾನೆ. ಕಾರಣವೇನೆಂದರೆ, ಸಭೆ ಬೆಳಿಬೇಕು. ಕೆಲವರಿಗೆ ಸುವಾರ್ತೆ ಎನ್ನೋದು ತಮ್ಮ ಜೀವಿತದಲ್ಲಿ ಸ್ಥಾನಮಾನ, ಹೆಸರು, ಪದವಿಗಾಗಿ, ಒಂದು ಐಡೆಂಟಿಫಿಕೇಶನ್ಗಾಗಿ ಸೇವೆ ಮಾಡ್ತಾರೆ. ಆದರೆ ಇನ್ನು ಕೆಲವರು ಸುವಾರ್ತೆಗಾಗಿಯೇ ಸೇವೆ ಮಾಡ್ತಾರೆ. ನಾನು ಇನ್ನೊಂದು ಸಾರಿ ಹೇಳ್ತೇನೆ, ಇನ್ನು ಕೆಲವರು ಸುವಾರ್ತೆಗಾಗಿಯೇ, ಯೇಸು ಸ್ವಾಮಿಗಾಗಿ ರಕ್ತ ಸಾಕ್ಷಿ ಆದರೂ ಪರವಾಗಿಲ್ಲ, ನಾನು ಸುವಾರ್ತೆಯನ್ನು ಸಾರಲೇಬೇಕು ಎನ್ನುವಂಥ ನಿರ್ಬಂಧಕ್ಕಾಗಿ, ಆ ಋಣಕ್ಕಾಗಿ, ಆ ಒತ್ತಾಯಕ್ಕಾಗಿ ಅವರು ಸೇವೆ ಮಾಡ್ತಾರೆ. ಇವತ್ತು ದೇವ್ರ ಮಕ್ಕಳೇ, ನಾವು ಸೇವೆ ಮಾಡೋದು ಐಡೆಂಟಿಫಿಕೇಶನ್ಗಲ್ಲ, ನಾವು ಸೇವೆ ಮಾಡೋದು ಸುವಾರ್ತೆಗಾಗಿ. ಈ ಸುವಾರ್ತೆ ಏನು? ದೇವರ ಬಲ ಸ್ವರೂಪವಾಗಿರ್ತದೆ. ಈ ಸುವಾರ್ತೆ ಏನು? ದೇವರ ಶಕ್ತಿಯಾಗಿರ್ತದೆ. ಈ ಸುವಾರ್ತೆ ಏನು? ಯೇಸುವೇ ಸುವಾರ್ತೆಯಾಗಿರ್ತಾನೆ. ಯಾವಾಗ ಒಂದು ವ್ಯಕ್ತಿ ಐಡೆಂಟಿಫಿಕೇಶನ್ಗಾಗಿ ಸೇವೆ ಮಾಡ್ತಾನೋ, ನಾನು ಹೇಳ್ತೇನೆ, ನಿನ್ನ ಸುವಾರ್ತೆಯಲ್ಲಿ ಶಕ್ತಿ ಇರೋದಿಲ್ಲ. ಯಾವಾಗ ಒಂದು ವ್ಯಕ್ತಿ ಸುವಾರ್ತೆಗಾಗಿ ಸುವಾರ್ತೆ ಸಾರ್ತಾನೋ, ಆ ಸುವಾರ್ತೆಯಲ್ಲಿ ದೇವರ ಶಕ್ತಿ ಇರುತ್ತೆ. ಕಾರಣ, ನೀನು ಸುವಾರ್ತೆಗಾಗಿದೆಯಾ, ಆ ಸುವಾರ್ತೆಯೇ ಕ್ರಿಸ್ತನಾಗಿದ್ದಾನೆ. ಕ್ರಿಸ್ತನೇ ನಿನ್ನನ್ನು ಬದುಕುವ ಹಾಗೆ ಅವನು ಮಾಡುವವನಾಗಿರ್ತಾನೆ.